ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಪ್ರತಿನಿಧಿಗಳು ಸಾಕಷ್ಟು ಸುದ್ದಿಗಳನ್ನ ಹೊತ್ತು ತಂದಿದ್ದಾರೆ. ಎಲ್ಲರೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರವರ ಸುದ್ದಿ ಬಂದಾಗ ಅವರು ನಿಮ್ಮ ಮುಂದೆ ತಮ್ಮ ರಿಪೋರ್ಟ್ ಗಳನ್ನ ಇಡ್ತಾ ಹೋಗ್ತಾರೆ. ಇವತ್ತು ಪ್ರಮುಖವಾಗಿ ಮೊದಲನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತ ಮುಸುಕುದಾರಿ ಸೋ ಕಾಲ್ಡ್ ಚಿನ್ನಯ್ಯ ನಿನ್ನೆ ಆತನನ್ನ ಕರೆದುಕೊಂಡು ಹೋಗಿ ಎಸ್ಐಟಿ ತನಿಖಾ ತಂಡ ತಿಮರೋಡಿ ನಿವಾಸ ಹಾಗೂ ತಿಮರೋಡಿ ಅವರ ಸಹೋದರನ ನಿವಾಸದಲ್ಲಿ ತಲಾಶ್ ಅನ್ನು ನಡೆಸಿತ್ತು. ಇದೆಲ್ಲ ಆದ ಬಳಿಕ ಎಫ್ಐಆರ್ ಅನ್ನ ಬದಲು ಮಾಡಲಾಗಿದೆ. ಹೊಸ ಬಿಎನ್ಎಸ್ ಸೆಕ್ಷನ್ ಗಳನ್ನ ಹಾಕಲಾಗಿದೆ. ಈ ರಿಪೋರ್ಟ್ ನೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ನಿನ್ನೆ ಸರ್ಚಿಂಗ್ ನಡೆದಿತ್ತು. ಬೆಳಗ್ಗೆ 9 ಗಂಟೆಗೆ ಸರ್ಚಿಂಗ್ ಶುರುವಾಗಿತ್ತು. ರಾತ್ರಿ 2 ಗಂಟೆವರೆಗೂ ಕೂಡ ನಿರಂತರವಾಗಿ ಅಲ್ಲಿ ಶೋಧ ಕಾರ್ಯವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಒಂದು ಲ್ಯಾಪ್ಟಾಪ್ ಸಿಕ್ಕಿತ್ತು. ಲ್ಯಾಪ್ಟಾಪ್ ಜೊತೆಗೆ ಹಾರ್ಡ್ ಡಿಸ್ಕ್ ಕೂಡ ಸಿಕ್ಕಿತ್ತು. ಅದರಲ್ಲಿ ಪ್ರಮುಖ ವಿಷಯಗಳು ಕೂಡ ಅಡಗಿತ್ತು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಬಹಳಷ್ಟು ವಿಡಿಯೋಗಳು ಮತ್ತು ಫೋಟೋಗಳು ಮತ್ತು ಒಂದಷ್ಟು ಸ್ಕ್ರಿಪ್ಟ್ಗಳು ಕೂಡ ಸಿಕ್ಕಿತ್ತು ಅನ್ನುವಂತ ಮಾಹಿತಿ ಇರುವಂತದ್ದು. ಅಂದ್ರೆ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಇತ್ತು. ಪ್ರಮುಖವಾಗಿ ಇತ್ತೀಚೆಗಷ್ಟೇ ಒಂದಷ್ಟು ವಾಹಿನಿಗಳಿಗೆ ಅವರು ಸಂದರ್ಶನ ನೀಡಿದ್ರು. ಅದರ ರಾ ಫೂಟೇಜ್ ಕೂಡ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತ ಒಂದು ಸ್ಕ್ರಿಪ್ಟ್ಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಸುಮಾರು 20ರಿಂದ 25ರಷ್ಟು ಆತನ ವಿಡಿಯೋಗಳು ಅಂದ್ರೆ ಆತನ ಸಂದರ್ಶನದ ವಿಡಿಯೋಗಳು ಕೂಡ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತ ಮಾಹಿತಿ. ಅಂದ್ರೆ ಆ ಸಂದರ್ಶನಗಳನ್ನು ಬೇರೆ ಬೇರೆ ರೀತಿಯಾಗಿ ಮಾಡಿದ್ರು. ಬೇರೆ ಬೇರೆ ಪ್ರಶ್ನೆಗಳನ್ನು ಆ ಒಂದು ಸಂದರ್ಶನದಲ್ಲಿ ಕೇಳಿದ್ರು ಮತ್ತು ಆತನಲ್ಲಿ ಇದೇ ರೀತಿಯಾದಂತಹ ಉತ್ತರವನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸಂದರ್ಶನವನ್ನು ಮಾಡಿದ್ರು. ಆ ಒಂದು ಸಂದರ್ಶನವನ್ನು ಬೇರೆ ಬೇರೆ ಟೈಮ್ ನಲ್ಲಿ ಬಿಡುವುದಕ್ಕೆ ಎಲ್ಲವೂ ಸಿದ್ಧತೆಗಳನ್ನ ಆ ಒಂದು ತಂಡ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಆತ ಏನಾದ್ರೂ ಉಲ್ಟಾ ಹೊಡೆದ್ರೆ ಅಂದ್ರೆ ಆ ಒಂದು ತಂಡಕ್ಕೆ ಉಲ್ಟಾ ಹೊಡೆದು ಅವರ ವ್ಯತಿರಿಕ್ತವಾಗಿ ಒಂದಷ್ಟು ಮಾಹಿತಿಗಳನ್ನು ಎಸ್ಐಟಿ ಅಧಿಕಾರಿಗಳೇ ನೀಡಿದ್ರೆ ಆವಾಗ ಯಾವುದೇ ರೀತಿಯಾದಂತಹ ಸಂದರ್ಶನ ನೀಡಬೇಕು. ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಯಾವ ರೀತಿಯಾಗಿ ಆ ಸಂದರ್ಶನಗಳನ್ನ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವಿಡಿಯೋಗಳನ್ನ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಸುಮಾರು 25 ವಿಡಿಯೋಗಳು ಅದರಲ್ಲಿ ಇತ್ತು ಅನ್ನುವಂಥದ್ದು ಮಾಹಿತಿ. ಎಲ್ಲವನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಆ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಆ ಎಲ್ಲ ಸಂದರ್ಶನದ ವಿಡಿಯೋಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಆತ ಯಾವ ಸಂದರ್ಭಕ್ಕೆ ಯಾವ ರೀತಿಯಾಗಿ ಉತ್ತರ ನೀಡಿದ್ದಾನೆ, ಯಾವ ಟೈಮ್ ನಲ್ಲಿ ಯಾವ ಉತ್ತರ ನೀಡಿದ್ದಾನೆ, ಎಲ್ಲದ ಮಾಹಿತಿಯನ್ನು ಕೂಡ ಎಸ್ಐಟಿ ಕಲೆ ಹಾಕ್ತಾ ಇರುವಂತದ್ದು. ಎಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇದ್ದಂತಹ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇವತ್ತು ಕೇಳ್ತಾರೆ. ಅಂದ್ರೆ ಆ ವಿಡಿಯೋವನ್ನು ಯಾವಾಗ ಮಾಡಿದ್ದು, ವಿಡಿಯೋ ಮಾಡುವಾಗ ನಿನ್ನನ್ನು ಏನಾದ್ರೂ ಒತ್ತಡ ಹಾಕಿ ವಿಡಿಯೋ ಮಾಡಿದ್ರ, ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳನ್ನ ಇವತ್ತು ಕೇಳ್ತಾರೆ. ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರವನ್ನ ಪಡೆದುಕೊಳ್ತಾರೆ. ಆ ವಿಡಿಯೋಗಳಲ್ಲೂ ಕೂಡ ಒಂದಷ್ಟು ರಹಸ್ಯ ಅಡಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಎಸ್ಐಟಿ ನಿನ್ನೆ 10 ಎಕರೆಯಲ್ಲಿರುವಂತಹ ತಿಮರೋಡಿ ಅವರ ಜಾಗದಲ್ಲಿ ಅಲ್ಲಿದ್ದಂತಹ ಮನೆಯಲ್ಲಿ ಸುಮಾರು 17 ಗಂಟೆ ಕಾಲ ತಲಾಶ್ ಅನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕುವ ಕೆಲಸವನ್ನ ಮಾಡಿದೆ. ಅಷ್ಟೇ ಅಲ್ಲದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ಒಂದು ನಾರ್ಮಲ್ ಫೋನ್ ಹಾಗೆ ಆಂಡ್ರಾಯ್ಡ್ ಫೋನ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ. ಇದರ ಜೊತೆಗೆ ಲ್ಯಾಪ್ಟಾಪ್ ಅನ್ನ ಕೂಡ ಎಸ್ಐಟಿ ಸೀಸ್ ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ತಲಾಶ್ ನಡೆಸಿದ್ರು. ಬೆಳಗ್ಗೆ 9 ಗಂಟೆಗೆ ಈ ಒಂದು ಶೋಧ ಕಾರ್ಯ ಆರಂಭ ಆಗಿತ್ತು. ರಾತ್ರಿ 2 ಗಂಟೆವರೆಗೂ ಕೂಡ ನಿರಂತರವಾಗಿ ತಲಾಶ್ ನಡೆಸಿರುವಂತದ್ದು. 2 ಮನೆಗಳಲ್ಲಿ ಆ ಚಿನ್ನಯ್ಯನಿಗೆ ಸಂಬಂಧಿಸಿದಂತಹ ಒಂದಷ್ಟು ವಸ್ತುಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಚಿನ್ನಯ್ಯನ 2 ಮೊಬೈಲ್ಗಳನ್ನ ವಶಕ್ಕೆ ಪಡೆದಿರುವಂತದ್ದು. ಚಿನ್ನಯ್ಯ 2 ಮೊಬೈಲ್ಗಳನ್ನ ಬಳಕೆ ಮಾಡ್ತಿದ್ದ. ಒಂದು ಆಂಡ್ರಾಯ್ಡ್ ಮೊಬೈಲ್ ಆದ್ರೆ ಮತ್ತೊಂದು ಕೀಪ್ಯಾಡ್ ಮೊಬೈಲ್ ಗಳನ್ನ ಕೂಡ ಬಳಸ್ತಾ ಇದ್ದ. ಬೇರೆ ಬೇರೆ ಕಾರಣಕ್ಕಾಗಿ ಈ ರೀತಿಯಾಗಿ 2 ಮೊಬೈಲ್ ಗಳನ್ನ ಇಟ್ಟುಕೊಂಡಿದ್ದ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕ್ ಗಳನ್ನ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕ್ ಸಿಕ್ಕಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ. ಈ ಒಂದು ಲ್ಯಾಪ್ಟಾಪ್ ನಲ್ಲೂ ಕೂಡ ಪ್ರಮುಖವಾಗಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತ ಒಂದಷ್ಟು
ಡಾಕ್ಯುಮೆಂಟ್ಗಳು ಇತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಅವರು ಒಂದಷ್ಟು ಪ್ಲೇಸ್ ಗಳಿಗೆ ಹೋಗಿದ್ದಾರೆ, ಒಂದಷ್ಟು ಮಂದಿ ಪ್ರಭಾವಿಗಳನ್ನ ಭೇಟಿಯಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತ ಒಂದಷ್ಟು ವಿಡಿಯೋಗಳು ಕೂಡ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತ ಮಾಹಿತಿ, ಅದರ ಜೊತೆಗೆ ಒಂದಷ್ಟು ಫೋಟೋಗಳು ಕೂಡ ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಇತ್ತೀಚೆಗಷ್ಟೇ ಒಂದಷ್ಟು ವಾಹಿನಿಗಳಿಗೆ ಸಂದರ್ಶನ ನೀಡಿದ್ರು. ಆ ಒಂದು ಸಂದರ್ಶನದ ಸ್ಕ್ರಿಪ್ಟ್ ಗಳು ಕೂಡ ಅದೇ ಲ್ಯಾಪ್ಟಾಪ್ ನಲ್ಲಿ ಇತ್ತು. ಅದರ ಜೊತೆಗೆ ಸಂದರ್ಶನದ ರಾ ಫುಟೇಜ್ ಕೂಡ ಆ ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ 3 ತಲವಾರುಗಳು ಕೂಡ ಪತ್ತೆಯಾಗಿತ್ತು. ಅದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಮಹೇಶ್ ಶೆಟ್ಟಿ ಅವರ ಪತ್ನಿ, ಅವರ ಮಗಳು, ಮಗ, ಈ ಮೂವರ ಮೊಬೈಲ್ ಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಯಾಕಂದ್ರೆ ಚಿನ್ನಯ್ಯ ಏನಿದ್ದಾನೆ ಆತ ಆಶ್ರಯ ಪಡೆದುಕೊಂಡಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರನ ಮನೆಯಲ್ಲಿ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯ ಸಿಸಿಟಿವಿಯಲ್ಲಿ ಚಿನ್ನಯ್ಯ ಯಾವಾಗ ಮನೆಗೆ ಬರ್ತಾ ಇದ್ದ, ಯಾವಾಗ ಮನೆಯಿಂದ ಹೊರ ಹೋಗ್ತಾ ಇದ್ದ, ಜೊತೆಗೆ ಆತನನ್ನು ಯಾರಾದ್ರೂ ಪ್ರಭಾವಿಗಳು ಮೀಟ್ ಮಾಡುವುದಕ್ಕೆ ಬರ್ತಾ ಇದ್ರ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಅದರಲ್ಲಿ ವಿಡಿಯೋ ದಾಖಲೀಕರಣ ಇರುತ್ತೆ. ಹೀಗಾಗಿ ಅದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಕೆಲವೊಂದು ವಿಡಿಯೋಗಳು ಅದರಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಅದನ್ನು ಕೂಡ ರಿಟ್ರೀವ್ ಮಾಡುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಎಸ್ಐಟಿ ತಂಡ ಮಾಡಿಕೊಂಡಿರುವಂತದ್ದು. ಕೆಲವೊಂದಿಷ್ಟು ವಸ್ತುಗಳನ್ನ ಪರೀಕ್ಷೆಗಾಗಿ ಕಳುಹಿಸಲಾಗಿರುತ್ತದೆ. ಕೆಲವೊಂದು ವಸ್ತುಗಳನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪರೀಕ್ಷೆ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ 2 ಮನೆಗಳಲ್ಲಿ ನಿರಂತರವಾಗಿ ಅಂದ್ರೆ ಬೆಳಿಗ್ಗೆ 9 ಗಂಟೆಗೆ ಶುರುವಾಗಿರುವಂತದ್ದು, ರಾತ್ರಿ 2 ಗಂಟೆವರೆಗೂ ಕೂಡ ಏನು ಸರ್ಚಿಂಗ್ ನಡೆದಿತ್ತು. ಅದರಲ್ಲಿ ಅನೇಕ ವಸ್ತುಗಳು ಸಿಕ್ಕಿರುವಂತದ್ದು. ಎಲ್ಲವನ್ನು ಕೂಡ ಅಂದ್ರೆ ಚಿನ್ನಯ್ಯನಿಗೆ ಸಂಬಂಧಿಸಿದಂತ ಎಲ್ಲ ವಸ್ತುಗಳನ್ನು ಕೂಡ ಈಗಾಗಲೇ ಎಸ್ಐಟಿ ತನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಪ್ರತಿನಿಧಿಗಳು ಸಾಕಷ್ಟು ಸುದ್ದಿಗಳನ್ನ ಹೊತ್ತು ತಂದಿದ್ದಾರೆ. ಎಲ್ಲರೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರವರ ಸುದ್ದಿ ಬಂದಾಗ ಅವರು ನಿಮ್ಮ ಮುಂದೆ ತಮ್ಮ ರಿಪೋರ್ಟ್ ಗಳನ್ನ ಇಡ್ತಾ ಹೋಗ್ತಾರೆ. ಇವತ್ತು ಪ್ರಮುಖವಾಗಿ ಮೊದಲನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯ ನಿನ್ನೆ ಆತನನ್ನ ಕರೆದುಕೊಂಡು ಹೋಗಿ ಎಸ್ಐಟಿ ತನಿಖಾ ತಂಡ ತಿಮರೋಡಿ ನಿವಾಸ ಹಾಗೂ ತಿಮರೋಡಿ ಅವರ ಸಹೋದರನ ನಿವಾಸದಲ್ಲಿ ತಲಾಶನ್ನು ನಡೆಸಿತ್ತು. ಇದೆಲ್ಲ ಆದ ಬಳಿಕ ಎಫ್ಐಆರ್ ಅನ್ನ ಬದಲು ಮಾಡಲಾಗಿದೆ. ಹೊಸ ಬಿಎನ್ಎಸ್ ಸೆಕ್ಷನ್ ಗಳನ್ನ ಹಾಕಲಾಗಿದೆ. ಈ ರಿಪೋರ್ಟ್ ನೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ನಿನ್ನೆ ಸರ್ಚಿಂಗ್ ನಡೆದಿತ್ತು. ಬೆಳಗ್ಗೆ 9 ಗಂಟೆಗೆ ಸರ್ಚಿಂಗ್ ಶುರುವಾಗಿತ್ತು. ರಾತ್ರಿ 2 ಗಂಟೆವರೆಗೂ ಕೂಡ ನಿರಂತರವಾಗಿ ಅಲ್ಲಿ ಶೋಧ ಕಾರ್ಯವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಒಂದು ಲ್ಯಾಪ್ಟಾಪ್ ಸಿಕ್ಕಿತ್ತು. ಲ್ಯಾಪ್ಟಾಪ್ ಜೊತೆಗೆ ಹಾರ್ಡ್ ಡಿಸ್ಕ್ ಕೂಡ ಸಿಕ್ಕಿತ್ತು. ಅದರಲ್ಲಿ ಪ್ರಮುಖ ವಿಷಯಗಳು ಕೂಡ ಅಡಗಿತ್ತು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಬಹಳಷ್ಟು ವಿಡಿಯೋಗಳು ಮತ್ತು ಫೋಟೋಗಳು ಮತ್ತು ಒಂದಷ್ಟು ಸ್ಕ್ರಿಪ್ಟ್ಗಳು ಕೂಡ ಸಿಕ್ಕಿತ್ತು ಅನ್ನುವಂತ ಮಾಹಿತಿ ಇರುವಂತದ್ದು. ಅಂದ್ರೆ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಇತ್ತು. ಪ್ರಮುಖವಾಗಿ ಇತ್ತೀಚೆಗಷ್ಟೇ ಒಂದಷ್ಟು ವಾಹಿನಿಗಳಿಗೆ ಅವರು ಸಂದರ್ಶನ ನೀಡಿದ್ರು. ಅದರ ರಾ ಫುಟೇಜ್ ಕೂಡ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತ ಒಂದು ಸ್ಕ್ರಿಪ್ಟ್ಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಸುಮಾರು 20ರಿಂದ 25ರಷ್ಟು ಆತನ ವಿಡಿಯೋಗಳು ಅಂದ್ರೆ ಆತನ ಸಂದರ್ಶನದ ವಿಡಿಯೋಗಳು ಕೂಡ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತ ಮಾಹಿತಿ. ಅಂದ್ರೆ ಆ ಸಂದರ್ಶನಗಳನ್ನು ಬೇರೆ ಬೇರೆ ರೀತಿಯಾಗಿ ಮಾಡಿದ್ರು, ಬೇರೆ ಬೇರೆ ಪ್ರಶ್ನೆಗಳನ್ನು ಆ ಒಂದು ಸಂದರ್ಶನದಲ್ಲಿ ಕೇಳಿದ್ರು ಮತ್ತು